ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಲೋಕಿ ಮೀಡಿಯಾ. ನಾನು ನಿಮ್ಮ ಲೋಕಜಿತ್. ಸೊ ಇವತ್ತು ನಾನು ಈಗ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಬ್ಲಾಗ್ ಏನಪ್ಪ ಅಂತಂದರೆ, ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಲ್ಲ ಏನಿದೆ ಅಂತ. ಬ್ಯಾಕ್ಗ್ರೌಂಡಲ್ಲಿ ಇರೋದು ನೋಡಿದ್ರೆ KRS ಡ್ಯಾಮ್. ಇದು ಡ್ಯಾಮ್ದು ಗೇಟ್ಸ್ ಎಲ್ಲ ಈಗ ಓಪನ್ ಇದೆ. ಯಾವ ರೀಸನಿಗೆ ಅಂತಂದರೆ, ಮಳೆ ಬಂದು ಫುಲ್ಲು ತುಂಬಿದೆ ಸ್ಟೋರೇಜು. ಲೈಕ್ 126 ಫೀಟ್ ಇರೋದು ಆಲ್ಮೋಸ್ಟ್ ಇವಾಗ ಕಂಪ್ಲೀಟಾಗಿ ತುಂಬಿದೆ. ಅದಕ್ಕೋಸ್ಕರ ಈಗ ಗೇಟ್ ಓಪನ್ ಮಾಡಿದ್ದಾರೆ. ಯಾವ ಲೆವೆಲಾಗಿ ಕಾಣ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಬನ್ನಿ ಇನ್ನೂ ಮುಂದೆ ಹೋಗೋಣ. ಇದು ಸಗಣಾಗಿ ಕಾಣುತ್ತೆ. ಯಾವತ್ತೂ ಇಲ್ಲಿ ಜನಗಳಂತೂ ಇರಲ್ಲ ಗುರು. ಇವತ್ತೇ ಜನಗಳಿರೋದು. ಯಾಕೆ ಅಂತಂದರೆ ಗೇಟ್ ಓಪನ್ ಮಾಡಿರೋದ್ರಿಂದ ಈಗ ನೋಡೋಕ್ಕೆ ಅಂತಲೇ ತುಂಬ ಜನ ಬಂದು ಇಲ್ಲಿ ಪಿಕ್ನಿಕ್ ಸ್ಪಾಟ್ ಥರ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು. ಬನ್ನಿ ನೋಡೋಣ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಮೈಸೂರಿಗೆ ಬರೋ ಎಲ್ಲ ಟೂರಿಸ್ಟ್ಗಳು ಮಿಸ್ ಮಾಡದೆ ವಿಸಿಟ್ ಮಾಡಿ ಹೋಗಬೇಕಾದಂಥ ಪ್ಲೇಸ್ ಇದು. ಇಲ್ಲಿ ಎಷ್ಟೋ ಜನ ಹೆಂಗೆ ಬಂದವರೆ ಅಂತಂದರೆ, ಇಲ್ಲಿ ಕಪಲ್ಸ್ಗಳು ಬಂದವರೆ, ಫ್ರೆಂಡ್ಸ್ಗಳು ಬಂದವರೆ, ಫ್ಯಾಮಿಲೀಸ್ ಬಂದವರೆ, ಮಕ್ಕಳನ್ನ ಕರ್ಕೊಂಡು ಬಂದವರೆ. ತುಂಬ ಜನ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ಅಂತ ಈ ಪ್ಲೇಸಸ್ಗೆ ಬಂದಿದ್ದಾರೆ. ನೀವು ನೋಡಿ, ನಿಮ್ಗೆ ಖುಷಿ ಆಯಿತು ಅಂತಂದರೆ ಮಾತ್ರ ನೀವು ಮಿಸ್ ಮಾಡದೆ ಬಂದು ವಿಸಿಟ್ ಮಾಡಿ. KRS ಇರೋದು ಮೈಸೂರಲ್ಲಿ, ನಿಮಗೆಲ್ಲೂ ಓದೇ ಇರುತ್ತೆ. KRS ಬ್ಯಾಕ್ ವಾಟರ್, ಕೃಷ್ಣರಾಜ ಸಾಗರ. ಸೊ ಬನ್ನಿ, ದಯವಿಟ್ಟು ಇಲ್ಲ ಮ್ಯಾಪಲ್ಲಿ ಹಾಕಿ ಗೊತ್ತಾಗುತ್ತೆ. ದೂರ ಇರೋರು ಅಷ್ಟೇ ಬಂದು ಈ ಪ್ಲೇಸ್ನ ವಿಸಿಟ್ ಮಾಡಿ. ಸೊ ಡೆಫಿನೆಟ್ಲಿ ಎಂಜಾಯ್ ಮಾಡ್ಬೋದು. ಸಕ್ಕತ್ತಾಗಿರುತ್ತೆ ಪ್ಲೇಸ್ ಅಂದ್ಕೊಳ್ಳಿ. ಬನ್ನಿ. ಇಲ್ಲಿರೋ ಗೇಟ್ಗಳೆಲ್ಲ ಓಪನ್ ಮಾಡಿದ್ರೆ ಯಾವ ಲೆವೆಲಿಗೆ ಇರುತ್ತೆ ಅನ್ನೋದನ್ನ ನೀವೀಗ ಲೈವಾಗಿ ನೋಡ್ಬೋದು. ಆ್ಯಂಡ್ ಅಪ್ಪಿ ಏನಾದ್ರು ಡ್ಯಾಮ್ ಗೇಟ್ಸ್ ಎಲ್ಲ ಏನಾದ್ರು ಬ್ರೇಕ್ ಆಗೋದ್ರೆ ಅರ್ಧ ಮೈಸೂರು ಮುಳುಗೋಗುತ್ತೆ. ಬನ್ನಿ. ಇಲ್ಲಿ ಏನಪ್ಪ ಅಂತಂದರೆ, ಸ್ಟೋರೇಜ್ ಹೈಟ್ ಇರೋದು 130 ಫೀಟು. ಅದರಲ್ಲಿ 124.8 ಫೀಟು ಮ್ಯಾಕ್ಸಿಮಮ್ ಸ್ಟೋರೇಜ್ ಲೆವೆಲ್. ಈಗ ಆಲ್ರೆಡಿ 119 ಫೀಟಷ್ಟು ಕಂಪ್ಲೀಟ್ ಸ್ಟೋರ್ ಆಗಿದೆ. ಸೊ ಬನ್ನಿ ನೋಡೋಣ. ಫಸ್ಟು ಇದು ನೇಮ್ ಆಗಿದ್ದು ಕಣ್ಣಂಬಾಡಿ ಕಟ್ಟೆ ಅಂತ, ಬಟ್ ಆಮೇಲಿಂದ ನೇಮ್ ಆಗಿರೋದು ಕೃಷ್ಣರಾಜ ಸಾಗರ. ಆ್ಯಂಡ್ ಈ ಡ್ಯಾಮ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು ಬಂದು 1911ರಲ್ಲಿ ಆ್ಯಂಡ್ ಎಂಡ್ ಆಗಿರೋದು 1932. ಗಾಯ್ಸ್, ಎಷ್ಟು ಟೈಮ್ ತೊಗೊಂಡಿದ್ದಾರೆ ನೋಡಿ ಅವಾಗ ಕಟ್ಟಕ್ಕೆ. ಆಮೇಲೆ ಇಲ್ಲಿ ನೀರು ಇಲ್ಲಿಂದ ಎಲ್ಲೆಲ್ಲಿಗೆ ಸಪ್ಲೈ ಆಗುತ್ತೆ ಅಂತಂದರೆ, ಮೈಸೂರು, ಮಂಡ್ಯ, ಬ್ಯಾಂಗ್ಳೂರು, ಈ ಸುತ್ತ ಎಲ್ಲ ಕಡೆನೂ ವಾಟರ್ ಸಪ್ಲೈ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಇಲ್ಲಿಂದ ತಮಿಳ್ನಾಡಿಗೂ ನೀರು ಹೋಗುತ್ತೆ. ಆ್ಯಂಡ್ ಈ ನೀರು ಹೋಗಿ ಮೆಟ್ಟೂರು ಡ್ಯಾಮಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಪ್ರೆಸೆಂಟ್ಲಿ ಇರೋದು 33,076 ಕ್ಯೂಸೆಕ್ಸ್ ವಾಟರ್ ಔಟ್ಫ್ಲೋ ಇರೋದು. ಗಾಯ್ಸ್, ಯಾವ ಥರ ಕಾಣ್ತಾ ಇದೆ ನೋಡಿ. ಸೊ 33,076 ಕ್ಯೂಸೆಕ್ಸ್. ಯಪ್ಪ, ಈಗಲೇ ಇಷ್ಟು. ಇನ್ನು ಮಳೆ ಬಂದು ತುಂಬಿದ ಮೇಲಂತೂ ನೆಕ್ಸ್ಟ್ ಲೆವೆಲ್ ಬರುತ್ತೆ ನಿಜ. ಆಗಂತೂ ಯಪ್ಪ. ಬಟ್ ನಾನೇನು ಹೇಳ್ತೀನಿ ಅಂತಂದರೆ, ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬರುವಾಗ ತುಂಬ ಸೇಫಾಗಿರಿ. ಲೈಕ್ ಮಕ್ಕಳನ್ನ ಕರ್ಕೊಂಬಂದರೆ ತುಂಬ ಹುಷಾರಾಗಿ ಕರ್ಕೊಂಡು ಹೋಗಿ. ಆ್ಯಂಡ್ ಯಾರೇ ಆಗಿರಲಿ ತುಂಬ ಕೇರ್ಫುಲ್ ಆಗಿರಿ ನೀರ ಹತ್ರ. ಯಾಕೆಂದರೆ ಅಷ್ಟು ಫ್ಲೋ ಇದೆ. ಒಂದು ಚೂರು ಲೈಕ್ ರಾಂಗ್ ಸ್ಟೆಪ್ ಆದ್ರೂ ಲೈಕ್ ಚಾನ್ಸಸ್ ಆಫ್ ಲೂಸಿಂಗ್ ಲೈಫ್ ತುಂಬ ಇದೆ. ನೋಡ್ಬೋದು ನೀವು. ಈ ಫೋರ್ಸಲ್ಲಿ ಯಾವುದೇ ಕಾರಣಕ್ಕೂ ನೀವು ಫನ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಸ್ವಲ್ಪ ದೂರದಿಂದನೇ ಸೇಫಾಗಿ ನಿಂತು ಈ ನೇಚರ್ನ ನೋಡಿ ತುಂಬ ಎಂಜಾಯ್ ಮಾಡಿ. ಬಟ್ ಅದು ಟ್ರ್ಯಾಜಿಡಿ ಆಗಬಾರ್ದು, ಒಳ್ಳೆ ಎಂಜಾಯ್ಮೆಂಟ್ ಆಗಿರಬೇಕು. ಸೊ ಎಲ್ಲರೂ ಅಷ್ಟೇ ಫುಲ್ ಸೇಫಾಗಿರಿ ಅಂತ ಹೇಳ್ತಾ ನೋಡ್ತಾ ಇರಿ ಒಳ್ಳೆ ವ್ಯೂನ. ನಾನಂತ ಹೇಳ್ತಿಲ್ಲ, ಇದಂತೂ ಮಾತ್ರ ಚಿಂದಿ ಪ್ಲೇಸ್ ಮಾತ್ರ. ಈ ಪ್ಲೇಸ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಈ ನೀರಲ್ಲಿ ಬಿದ್ದರೆ ಯಾರು ಸಿಗಲ್ಲ. ಗಾಯ್ಸ್, ಈ ಥರ ಇನ್ನಷ್ಟು ಒಳ್ಳೊಳ್ಳೆ ವ್ಲಾಗ್ಸ್ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ? ಪಕ್ಕಾ ಮಾಡ್ತೀರಾ? ಓಕೆ, ಆಗಿದ್ದರೆ ಈಗಲೇ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.